ಹಾಯ್ ಎಲ್ಲರೂ ಹೇಗಿದ್ದೀರಿ? ಮುದ್ದುಮಣಿಗಳು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗಂಗಾ. ಪ್ರೀತು ಶೆಕೆ ಅಲ್ವಾ, ಅದಕ್ಕೆ ಬೀಸಣ್ಗಳು ಶೆಕೆ ಬೀಸ್ಕೊತಾ ಇದ್ದಾಳೆ. ನನ್ನ ಮೊಬೈಲಲ್ಲಿ ಅವಳೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವಳೆ ನೋಡ್ತಿರ್ತಾಳೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾಗರಬಾವಿ 80 ಫೀಟ್ ರೋಡಲ್ಲಿರೋ ಕೂಲ್ ಜಂಕ್ಷನ್ ಅಲ್ಲಿ ತುಂಬ ಚೆನ್ನಾಗಿರೋ ಪಾನಿಪುರಿ ಸಿಗುತ್ತೆ. ಪಾನಿಪುರಿ, ಮಸಾಲೆ ಪುರಿ, ಸ್ಯಾಂಡ್ವಿಚ್ಚು, ಜ್ಯೂಸು, ಐಸ್ ಕ್ರೀಮು ಪ್ರತಿಯೊಂದು ಸಿಗುತ್ತೆ. ಸಂಡೇ ಆಗಿರೋದ್ರಿಂದ ನಾವಂತೂ ಸಂಡೇ ಟೈಮಲ್ಲಿ ಏನೋ ಶಾಪಿಂಗ್ಗೆ ಏನಾದರೂ ಬಂದರೆ ಇಲ್ಲಿಗೆ ಬಂದು ಇಲ್ಲಿರೋ ಪಾನಿಪುರಿ ಅಂದರೆ ನನಗಂತೂ ತುಂಬಾ ಇಷ್ಟ. ಪಾನಿಪುರಿ ಇರ್ಬೋದು, ಚಾಟ್ಸು ಎಲ್ಲದೂ ತುಂಬ ಚೆನ್ನಾಗಿರುತ್ತೆ. ನಾವು ಹೊರ್ಗಡೆ ತಿಂದರೆ ಒಂದು ಸ್ವಲ್ಪ ಬೇಗ ಏನಾದರೂ ತಿಂದ ತಕ್ಷಣ ಹೊಟ್ಟೆ ತುಂಬಿತು ಅನ್ನೋ ಥರ ಅನಿಸುತ್ತೆ. ಬಟ್ ಇಲ್ಲೇ ಪಾನಿಪುರಿ ಏನು ತಿಂದ್ರೂ ಲೈಟ್ ವೆಯ್ಟಾಗಿರುತ್ತೆ. ನಾವಿಲ್ಲಿ ಬಂದರೆ ಪಾನಿಪುರಿ ಏನಾದರೂ ತಿಂದ್ಕೊಂಡು, ಸ್ಯಾಂಡ್ವಿಚ್ ಏನಾದರೂ ತಿಂದ್ಕೊಂಡು, ಪ್ರೀತಿಗೆ ಏನು ಬೇಕೋ ಅದನ್ನು ತಿನ್ನಿಸ್ಕೊಂಡು ನಾವು ಜ್ಯೂಸ್ ಕುಡ್ಕೊಂಡೆ ಇಲ್ಲಿಂದ ಹೊರಡೋದು. ಪ್ರೀತು ಏನು ಅಷ್ಟು ಪಾನಿಪುರಿ ಎಲ್ಲ ತಿನ್ನಲ್ಲ, ಒಂದೆರಡು ಹಾಗೆ ಪುರಿ ತಿಂತಾಳೆ ಅಷ್ಟೇ. ಮೆನು ಇರುತ್ತೆ, ಮೆನುನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಂಡು ತೊಗೋಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ರಾತ್ರಿ 10 ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ, ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡು ಕುಡಿ. ಸರಿ ಕುಡಿ. ಇವಾಗ ಹೆಂಗೆ ಅನ್ಕೋಬೇಕು ತೋರಿಸು, ಇನ್ನೊಂದ್ಸಲ ಪ್ರೀತು ತೋರಿಸು. ಹೆಂಗೆ ಜ್ಯೂಸ್ ಕುಡಿಯೋದು ತೋರಿಸು, ಹೆಂಗೆ ಕುಡಿಯೋದು. ಹಿಂಗೆ ರೌಂಡ್ ಮಾಡ್ತಿಲ್ಲ, ಮಾಡು. ಪ್ರೀತು ಈ ಥರ ಜ್ಯೂಸ್ ಏನಾದ್ರು ಸಿಕ್ಕಿದ್ರೆ ಅದ್ರ ಮೇಲೆ ನೊರೆ ಬಂದಿರುತ್ತಲ್ಲ ಅದನ್ನು ಮೀಸೆ ಥರ ಮಾಡಿಕೊಂಡು ಈ ಥರ ಕುಡಿಯೋದು ಅಂದರೆ ಅವಳಿಗೆ ತುಂಬ ಇಷ್ಟ. ನಾವು ಇಲ್ಲಿಗೆ ಬಂದರೆ ಮೋಸಂಬಿ ಜ್ಯೂಸ್ ಅಂತೂ ಮಿಸ್ ಮಾಡ್ದಾರೆ ಕುಡಿತೀವಿ. ಮೋಸಂಬಿ ಜ್ಯೂಸು ಅಂತ ಅಂದರೆ ಎಲ್ಲ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಆದರೆ ನಮಗೆ ಇಲ್ಲಿ ತುಂಬ ಇಷ್ಟ ಮೋಸಂಬಿ ಜ್ಯೂಸ್ ಅಂತೂ ತುಂಬಾ ಇಷ್ಟ. ನಾನು ಇಲ್ಲಿ ಮಸಾಲೆ ಪುರಿ ತೊಗೊಂಡೆ. ನಾನು ಈಗ ಸಂಡೇ ಆಗಿರೋದ್ರಿಂದ ಮನೇಲೂ ಏನಾರು ತಿಂದಿದ್ವಿ, ಸೊ ಹಾಗಾಗಿ ನಾನು ಸಾಕು ಅಂತ ಮಸಾಲೆ ಪುರಿ ತೊಗೊಂಡೆ. ನನ್ನ ಹಸ್ಬೆಂಡು ಸಮೋಸ ಚಾಟ್ಸ್ ಅಂತ ಬರುತ್ತೆ, ಸೊ ಅದನ್ನು ಸಮೋಸ ಚಾಟ್ ತೊಗೊಂಡ್ರು ಅವರು. ನಾವಂತೂ ಚಾಟ್ಸ್ ಎಲ್ಲ ತಿಂದು ಜ್ಯೂಸ್ ಕುಡಿದು ಮನೆಗೆ ಹೊರಟ್ವಿ. ನೀವೇನಾದರೂ ನಾಗರಬಾವಿ ಕಡೆ ಬಂದರೆ 80 ಫೀಟ್ ರೋಡಲ್ಲಿ ಸ್ವಾತಿ ಹೋಟ್ಲು ಸಿಗುತ್ತೆ. ಅದು ಇಲ್ಲಿ ಪಾಯಿಂಟ್ ಅಂತಲೇ ಹೇಳ್ಬೋದು, ಅದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಕೂಲ್ ಜಂಕ್ಷನ್ ಆಪೋಸಿಟು ನಂದನ್ ಪ್ಯಾಲೇಸ್ ಅಂತ ಇದೆ, ಮತ್ತು ಕೂಲ್ ಜಂಕ್ಷನ್ ರೈಟ್ ಸೈಡಲ್ಲಿ ಪೆಟ್ರೋಲ್ ಬಂಕ್ ಇದೆ. ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವ್ರ ಪಪ್ಪ ಇಲ್ಲೇ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇರೋದ್ರಿಂದ ಸೊ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ ಗಾಡಿಗೆ ಅಂತ ಹೋದ್ರು. ಸೊ ಸರಿ ಅಂತ ಮನೆಗೆ ಹೊರಟ್ವಿ. ಪ್ರೀತಿಗೆ ಆಲ್ರೆಡಿ ನಿದ್ದೆ ಬರ್ತಾ ಇತ್ತು. ನಾನು ಹೇಳಿದ್ನಲ್ಲ ಹಿಂದೆ ಕಾಣಿಸ್ತಿದೆಯಲ್ಲ ಇದೇ ಪೆಟ್ರೋಲ್ ಬಂಕು. ಆಲ್ಮೋಸ್ಟ್ ನಾವು ಅಲ್ಲೇ ಪೆಟ್ರೋಲೆಲ್ಲ ಹಾಕಿಸೋದು ಗಾಡಿಗೆ. ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಪ್ರೀತು ಅಲ್ಲೇ ಗಾಡಿಲೇ ತೊಗುಡಿಸ್ತಾ ಬರೋ ಅಷ್ಟರಲ್ಲಿ ಫುಲ್ ನಿದ್ದೆನೇ ಮಾಡಿಬಿಟ್ಲು. ಇನ್ನು ನಾನು ಮನೆಗೆ ಬಂದಮೇಲೆ ಫ್ರೆಶ್ ಆಗಿಬಿಟ್ಟು ದೀಪ ಹಚ್ಚಿದೆ. ಸೊ ಸಂಡೇ ಆಗಿರೋದ್ರಿಂದ ದೇವ್ರ ಫೋಟೋದಲ್ಲಿ ಯಾವುದೂ ಹೂವಿಲ್ಲ, ಏಕೆಂದರೆ ನಾವು ಶುಕ್ರವಾರ ಸೋಮವಾರ ಹೂ ಇಟ್ಟು ಪೂಜೆ ಮಾಡ್ತೀವಿ ಮಧ್ಯದಲ್ಲಿ ಒಂದಿನೂ. ಆಮೇಲೆ ಅದು ಬತ್ತು ಹೋದ ತಕ್ಷಣ ಸಂಜೆ ತೆಗೆದ್ಬಿಟ್ಟು ಮಾಮೂಲಿ ಹಾಗೇ ದೀಪ ಹಚ್ಚಿ ಊದ್ಬತ್ತಿ ಹಚ್ಚಿ ಪೂಜೆ ಮಾಡ್ತೀವಿ. ತುಳಸಿ ಗಿಡ ಅಂತೂ ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಚಿಗುರಿದೆ. ಸರ್ ನಾನಿವತ್ತು ಅಡುಗೆ ಮಾಡೋಣ ಅಂತ ಬೇಗನೆ ಬಂದ್ವಿ. ಪ್ರೀತು ನೋಡಿ ಆಲ್ರೆಡಿ ಮಲಗಿದ್ದಾಳೆ. ಇದು ನನ್ನ ಬ್ರದರು ಆಲ್ರೆಡಿ ಬಂದಿದ್ದ, ಸಂಡೇ ಆಗಿರೋದ್ರಿಂದ ಅವನು ಮ್ಯಾಚ್ ನೋಡ್ತಾ ಇದ್ದ. ಸೊ ನಮ್ಮ ಮನೇಲಿ ಯಾರೂ ಮ್ಯಾಚ್ ನೋಡಲ್ಲ, ನನ್ನ ಬ್ರದರ್ಸ್ ಮಾತ್ರ ನೋಡ್ತಾರೆ. ಸೊ ಪ್ರೀತು ನಿದ್ದೆ ಬಂದು ತೊಗರಿಸಿ ಮಲಗಿಬಿಟ್ಟಿದ್ಲು. ಪೂಜೆ ಎಲ್ಲ ಆಯಿತು. ನಾನು ಬೆಳಗ್ಗೆ ನಮ್ಮೂರ ಸ್ಟೈಲು ಹುಣಸೆ ಹಣ್ಣಿನ ಗೊಜ್ಜು ಮಾಡಿದ್ದೆ ಬೆಳಗ್ಗೆ, ಚಿತ್ರಾನ್ನ ನಮ್ಮ ಮನೇಲಿ. ಸೊ ಹಾಗಾಗಿ ನಾನಿಲ್ಲಿ ಸಾಂಬಾರು ಮಾಡೋಣ ಅಂತ ಬಂದೆ. ನಾಳೆ ಮಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಬಸ್ಸಾರನ್ನ ಮಂಡೇ ಮಾಡಲ್ಲ. ಸೊ ನಾನು ಅದಕ್ಕೆ ಸಂಡೇ ನೈಟು ಅಥವಾ ಸಂಡೇ ದಿನವೇ ಬೆಳಗ್ಗೆ ಅಥವಾ ಮಧ್ಯಾಹ್ನ ಯಾವಾಗಲಾದರೂ ಮಾಡಿಬಿಡ್ತೀನಿ. ಸೊ ಇವತ್ತು ಆಚೆ ಹೋಗಿದ್ದ ಕಾರಣ ನನಗೆ ಮಾಡೋಕ್ಕಾಗಲಿಲ್ಲ. ನಾನು ಬೆಳಗ್ಗೆನೇ ಎಲ್ಲ ಈ ಮೊಳಕೆ ಕಟ್ಟಿದ ಕಾಳು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಅದನ್ನು ಬೆಳಗ್ಗೆನೇ ನೆನೆಸಿದ್ದೆ ಮಾಡೋಣ ಅಂತ, ಟೈಮ್ ಆಗಲಿಲ್ಲ. ಅದಕ್ಕೆ ಹಾಗೆ ನೀರು ಸೋರು ಹಾಕ್ತೀವಲ್ಲ ಅದರಲ್ಲಿ ಬಸಿ ಹಾಕ್ಬಿಟ್ಟು ಹೋಗಿದ್ದೆ. ನಾನಿಲ್ಲಿ ಕಡಲೆಕಾಳು ಮತ್ತು
ಹುರುಳಿಕಾಳನ್ನ ಮೊಳಕೆ ಕಟ್ಟಿದ್ದೆ, ಅದು ಮತ್ತು ಜವಳಿಕಾಯಿ ಅಂತ ಬರುತ್ತೆ, ನಮ್ಮ ಕಡೆ ಗೋರಿಕಾಯಿ ಅಂತ ಕರಿತೀವಿ, ಅದನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಇಲ್ಲಿ ಸ್ವಲ್ಪ ಸೊಪ್ಪನ್ನು ತೊಗೊಂಡಿದ್ದೀನಿ. ಬಸ್ಸಾರಿಗೆ ನಮ್ಮ ಕಡೆ ಸೊಪ್ಪು ಹಾಕಿದ್ರೆ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಕಟ್ ಫುಲ್ ಹಾಕ್ತಾಯಿಲ್ಲ, ಯಾಕೆಂದರೆ ನಿನ್ನೆ ಸಾಟರ್ಡೆ ನಾನು ಸೊಪ್ಪಿನ ಸಾರೆ ಮಾಡಿದ್ದೆ, ಹಂಗಾಗಿ ಜಾಸ್ತಿ ಸೊಪ್ಪೇನು ಹಾಕ್ತಾಯಿಲ್ಲ, ಕಾಳನ್ನೇ ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪು ಹಾಕಿದ್ರೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಅರ್ಧ ಕಟ್ ಹಾಕ್ತೀನಿ ಅಷ್ಟೇ ಇದರಲ್ಲಿ. ನಾನು ಫುಲ್ಲು ಸೊಪ್ಪನ್ನು ಪೂರ್ತಿ ಬರೀ ಎಲೆ ಮಾತ್ರ ಹಾಕಲ್ಲ, ಬರೀ ಇಷ್ಟು ಮಾತ್ರ ಕಟ್ ಮಾಡ್ಕೊತೀನಿ ಅಷ್ಟೇ. ಇನ್ನು ಅದ್ರದ್ದೇನು ಬಡ್ಡೆ ಎಲ್ಲ ಏನಿದೆಯೋ ಅದನ್ನೆಲ್ಲ ಹಾಕ್ತೀನಿ. ಅದೆಲ್ಲ ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ ಮತ್ತು ಸಾಂಬಾರು ರುಚಿನೂ ಇರುತ್ತೆ. ಸೊಪ್ಪನ್ನು ಪೂರ್ತಿ ಈ ಥರ ಫುಲ್ ಕಟ್ ಮಾಡಿಬಿಡ್ಬೇಡಿ, ಅದು ಫುಲ್ಲು ಸಾಫ್ಟಾಗೇ ಇರುತ್ತೆ. ನಾವು ಕುಕ್ಕರಲ್ಲಿ ಕೂಗಿಸೋದ್ರಿಂದ ಬೇಗನೂ ಬೇಯುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸೊಪ್ಪನ್ನ ಸಪ್ರೇಟ್ ತೊಳ್ಕೊಂಡೆ, ಏಕೆಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ, ಸೊ ಅದಕ್ಕೆ. ಇವತ್ತು ನಾನೇನಾದರೂ ಸಾಂಬಾರು ಮಾಡಿಕೊಂಡ್ರೆ ನಾಳೆಗೆ ನನಗೆ ಬಾಕ್ಸ್ಗೆಲ್ಲ ಈಸಿ ಆಗುತ್ತೆ. ನಾಳೆ ಸೋಮವಾರ ಪೂಜೆ ಎಲ್ಲ ಇರೋದ್ರಿಂದ ಇವತ್ತೇ ನಾನು ಸಾಂಬಾರೆಲ್ಲ ನೈಟೇ ಮಾಡ್ಕೊತಾ ಇದ್ದೀನಿ. ನಾಳೆಗೆ ಬಾಕ್ಸ್ಗೆಲ್ಲ ಸಾಂಬಾರು ರೈಸು ಹಾಕ್ಕೊಟ್ಬಿಡ್ಬೋದು ಅಂತ. ಸೊಪ್ಪು, ಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ನಾನಿಲ್ಲಿ ನಮ್ಮ ಮನೇಲಿ ಫಿಲ್ಟ್ರ್ ನೀರು ಏನು ಆಕ್ವಾಗಾರ್ಡು ಇರುತ್ತೋ ಆ ನೀರನ್ನೇ ಬಳಸ್ತೀನಿ. ಮಾಮೂಲಿ ನೀರು ಬಳಸ್ತಾ ಇಲ್ಲ. ಇಲ್ಲಿ ಕಾವೇರಿ ವಾಟ್ರು ಬರಲ್ಲ ಮೇಲ್ಗಡೆವರೆಗೂ, ಸೊ ಅದಕ್ಕೆ ನಾನು ಅಡುಗೆಗೆಲ್ಲ ಈ ನೀರನ್ನೇ ಬಳಸಿ ಸಾಂಬಾರೆಲ್ಲ ಮಾಡೋದು. ಹಾಗಾಗಿ ಬೇಳೆ ಎಲ್ಲ ಆಲ್ಮೋಸ್ಟ್ ನೆನೆಸಿರೋದ್ರಿಂದ 2 ಕೂಗ್ಸೋ ಅಷ್ಟರಲ್ಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ತೊಗರಿಬೇಳೆ ಆದರೆ ನಾನು ಒಂದೇ ಕೂಗಿಸೋದು, ತರಕಾರಿ ಎಲ್ಲ ಹಾಕಿದ್ರೂ ಒಂದೇ ಕೂಗಲ್ಲೇ ಕೂಗಿಸ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ಟು ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ. ಬಸ್ಸಾರನ್ನ ನಮ್ಮ ಕಡೆ ಇದೇ ರೀತಿ ಮಾಡೋದು. ಬಿಂದು ಇದ್ದಿದ್ರೆ ಇಷ್ಟರಲ್ಲಿ ಸಾಂಬಾರು ನಮ್ಮ ಮಮ್ಮಿ ಅಂತ ಬಂದು ಯಾವಾಗಲೂ ಅಡುಗೆ ಮನೇಲಿ ಕೇಳ್ತಾಯಿದ್ಲು, ಏನು ಮಾಡ್ತಿದ್ಯಾ ಅಂತ. ಬಿಂದುಗೆ ಬಸ್ಸಾರು ಕಾಳು ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಮಾಡೋದು ಮುದ್ದೆನೂ ಊಟ ಮಾಡ್ತಾಳೆ ಇಷ್ಟಪಟ್ಟು. ಅವಳು ಇವಾಗ ಹಾಲಿಡೇಸ್ ಇರೋದ್ರಿಂದ ಊರಲ್ಲಿದ್ದಾಳೆ. ಈಗ ನೆಕ್ಸ್ಟ್ ವೀಕ್ ಹೋದಾಗ ಕರ್ಕೊಂಬರ್ಬೇಕು. ನಮ್ಮ ಮನೇಲಿ 8:15 8:45 ಆಗುತ್ತೆ ನಮ್ಮ ಎಲ್ಲರೂ ಬರೋದು. ಸೊ ಹಾಗಾಗಿ ಆವಾಗಲೇ ಟೀ ಒಂದ್ಸಲ ಕುಡಿತೀವಿ, 9 ಗಂಟೆ ಒಳಗೆ ಒಂದ್ಸಲ. ಆಮೇಲೆ ನಮ್ಮದೆಲ್ಲ ಊಟ ಆಗೋದು 10 ಗಂಟೆ ಆಗುತ್ತೆ. ನಾನಿಲ್ಲಿ ಬಸ್ಸಾರು ಮಾಡಲಿಕ್ಕೆ ಅಂತ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಊರಲ್ಲಾಗಿದ್ದರೆ ಬೆಳ್ಳುಳ್ಳಿ ಈರುಳ್ಳಿನ ಕೆಂಡದಲ್ಲಿ ಮೊದಲು ಸುಟ್ಕೊಂಡು ಮಾಡ್ತಿದ್ರಂತೆ. ಸೊ ಈಗ ಹಾಗೆಲ್ಲ ಮಾಡೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಹೀಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾರೆ. ಒಂದೂವರೆ ಗಡ್ಡೆ ಈರುಳ್ಳಿ ಮತ್ತು ಒಂದು 10 ಇಳ್ಕೊ ಬೆಳ್ಳುಳ್ಳಿ ಮತ್ತು 3 ಸ್ಪೂನ್ ಜೀರಿಗೆ ಮತ್ತು ಒಂದು 10 ಎಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆನೂ ಹಾಕ್ಕೊತೀನಿ. 2 ಸ್ಪೂನು ಅಥವಾ 1 ಸ್ಪೂನ್ ಆದರೆ ಸಾಕು, ಜಸ್ಟ್ ಅದು ಫ್ರೈ ಆಗಬೇಕಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಹೋಳು ಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಎಲ್ಲ ಸಾಂಬಾರಿಗೂ ಕಾಯಿನ ಯೂಸ್ ಮಾಡ್ತೀವಿ. ನೋಡಿ, ಈ ಥರ ಫ್ರೈ ಆದರೆ ಸಾಕು. ನಾನಲ್ಲಿ ಕಾಯಿ ಎಲ್ಲ ತುರಿದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರಲ್ಲಿ ನಾನು ಕಾಳು ಸೊಪ್ಪು ಬೇಯಿಸಿದ್ನೋ ಅದೆಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿತ್ತು. ಸೊ ನಾನು ಇದನ್ನು ಮೊಳಕೆ ಕಾಳು ಬಸಿ ಹಾಕ್ತಾರಲ್ಲ ಅದರಲ್ಲೇ ಬಸಿ ಹಾಕ್ತಾಯಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ನಾವೇನು ಸೊಪ್ಪು ಕಾಳು ಎಲ್ಲ ಇರುತ್ತೋ ಅದು ಮೇಲೆ ಉಳ್ಕೊಳ್ಳುತ್ತೆ, ಮತ್ತು ಕಾಳು ಬೇಯಿಸಿದ ನೀರು ಮಾತ್ರ ಕೆಳಗಡೆ ಪಾತ್ರೆಯಲ್ಲಿರುತ್ತೆ. ಮತ್ತು ನಾನು ಕಾಳು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಕಾಳಲ್ಲಿರೋ ನೀರೆಲ್ಲ ಬಸ್ಕೊಂಡಿರುತ್ತೆ, ಕಾಳು ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕೆ ಕಾಯಿ ತುರಿ ಮತ್ತು ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು, ಮತ್ತು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಬಸ್ಸಾರು ಆಗಿರೋದ್ರಿಂದ 1-2.5 ಸ್ಪೂನು ಹಾಕ್ತಾಯಿದ್ದೀನಿ. ಮತ್ತು ಮಾಮೂಲಿ ಸಾಂಬಾರಾದರೆ ನಾನು 1.5 ಸ್ಪೂನ್ ಹಾಕ್ತೀನಿ ಅಷ್ಟೇ. ಇದರಲ್ಲಿ ಖಾರದ ಪುಡಿ ಎಲ್ಲ ಇದೆ, ಸಪ್ರೇಟ್ ಹಾಕೋದಿಲ್ಲ, ಏನು ಬೇಡ. ಮತ್ತು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಬಸ್ಸಾರಿಗೆ ನಾವು ಈ ಥರ ಏನು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ನಾವು ಯಾವುದೇ ಕಾಳಾಗಲಿ ಬೇಯಿಸ್ಕೊಂಡಿರ್ತೀವಿ ಬಸ್ಸಾರಿಗೆ, ಸೊಪ್ಪಿಂದಾರಾಗಲಿ ಯಾವುದಾದ್ರೂ ಆಯಿತು, 1-2 ಸೌಟ್ ಈ ಥರ ರುಬ್ಬಲಿಕ್ಕೆ ಹಾಕಿದ್ರೆ ಸಾಂಬಾರು ತುಂಬ ಗಟ್ಟಿಯಾಗೂ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೆ ನಾನಿಲ್ಲಿ 2 ಸ್ಪೂನು ಕಾಳು ಏನಿದೆಯೋ ಅದನ್ನು ರುಬ್ಲಿಕ್ಕೂ ಹಾಕ್ಕೊತಾ ಇದ್ದೀನಿ. ಮತ್ತು ಟೇಸ್ಟ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಮತ್ತು ಅದ್ರ ನೀರು ಬಂದಿರುತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಬೇರೆ ಯಾವ್ದು ನೀರು ಹಾಕಲ್ಲ, ಏಕೆಂದರೆ ಅದು ಇದು ನೀರು ಅಂತ ಜಾಸ್ತಿ ರುಬ್ಬಕ್ಕೆಲ್ಲ ಹಾಕಿದ್ರೆ ಸಾಂಬಾರು ತೆಳು ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನಾನು ಏನು ಬೇಯಿಸಿರ್ತೀನಲ್ಲ ಅದೇ ನೀರನ್ನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ಗಟ್ಟಿಯಾಗಿರುತ್ತೆ. ಮತ್ತು ಇವತ್ತಿಗಿನ್ನ ನಾಳೆ ಕುದಿಸಿ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ಥರ ಬಸ್ಸಾರು ಮಾಡಿದ್ರೆ 2 ದಿನ ಅಂತೂ ಮಾಡ್ತೀನಿ, ಇವತ್ತು ಮತ್ತು ನಾಳೆ. ಮತ್ತು ಕುದ್ದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಒಗ್ಗರಣೆನ ಸಿಂಪಲಾಗಿ ಮಾಡ್ತೀನಿ.
ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಇನ್ನೇನು ಹಾಕಲ್ಲ ನಾನು. ಇನ್ನು ರುಬ್ಬಿರೋ ಮಸಾಲೆನ ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ತಳ ಹಿಡಿಯುತ್ತೆ ಅಂದರೆ ಏನು ನಾವು ಬಸ್ತಿರೋ ನೀರಿರುತ್ತಲ್ಲ ಅದನ್ನೇ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಸ್ವಲ್ಪ ಅದು ತಳ ಹಿಡಿಯಲ್ಲ. ಇದು ಸ್ವಲ್ಪ ಖಾರ ಎಲ್ಲ ಹಸಿ ಇದೆ ಅಲ್ವಾ ತೆಂಗಿನಕಾಯಿ ಹಾಕಿರೋದ್ರಿಂದ, ಸೊ ಅದಕ್ಕೆ ಒಂದು 2 ನಿಮಿಷ ಹಾಗೆ ಕುದಿಯಕ್ಕೆ ಬಿಡಿ. ನಾನು ಇದೇ ಟೈಮಲ್ಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿರ್ತೀನಿ ಮೊದಲೇ, ಅದನ್ನು ಅದರ ರಸನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹುಣಸೆ ಹಣ್ಣನ್ನ ಕ್ಲೀನ್ ಮಾಡಿಕೊಂಡು ನೆನೆಸಿ ಡೈರೆಕ್ಟು ಮಿಕ್ಸಿಗೆ ಹಾಕ್ಬೋದು. ಈ ಥರ ರಸ ತೆಗೆಯೋದೇನು ಬೇಡ. ನಾನಿಲ್ಲಿ ಇದೇ ಥರನೇ ಮಾಡಿ ಹಿಂಡಿಬಿಟ್ಟೆ ಹಾಕ್ತಾಯಿದ್ದೀನಿ. ಏಕೆಂದರೆ ನಾನು ಬೆಳಗ್ಗೆ ಹುಣಸೆ ಹಣ್ಣಿನ ಗೊಜ್ಜಿಗೆಗೂ ನಾನು ನೆನೆಸಿರೋದ್ರಿಂದ ಇತ್ತು. ಅದಕ್ಕೆ ನಾನಿಲ್ಲಿ ಫಸ್ಟೇ ನಾನು ರುಬ್ಬಿದ್ನಲ್ಲ ಮಸಾಲೆ, ಅದರಲ್ಲಿ ಒಂದು 4 ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೆ. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ಸಾಂಬಾರ್ಗೆ ಹಾಕೋದಲ್ಲ, ಇದು ಸಪ್ರೇಟ್ ನಾವು ರುಬ್ಬಿರ್ತೀವಲ್ಲ ಆ ಮಿಶ್ರಣನ ಒಂದು 4 ಸ್ಪೂನ್ ನಾನು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಏನು ಸಾಂಬಾರ್ಗೆ ಅಂತ ನಾವು ನೀರು ಬಸ್ತಿರ್ತೀವಲ್ವ ಆ ನೀರನ್ನು ಪೂರ್ತಿ ಈ ಕುದೀತಾ ಇರುತ್ತಲ್ಲ ಆ ಮಸಾಲೆ ಒಳಗೆ ಹಾಕ್ಬಿಡಿ. ಈಗ ನಿಮಗೊಂದು ಗೊತ್ತಾಗುತ್ತೆ. ಎಕ್ಸ್ಟ್ರಾ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಇದೇ ಸರಿ ಇದೆ ಅಂದರೆ ಓಕೆ. ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ ಹುಣಸೆ ಹುಳಿ ಎಲ್ಲ ಹಾಕಿದ್ದೀವಿ, ಉಪ್ಪು ಹಾಕಿದ್ರೆ ಸಾಕು. ನಾನು ಆಲ್ರೆಡಿ ಬೇಯಕ್ಕೆ ಬೇರೆ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಹಾಕ್ತೆ. ಈ ಥರ ಕುದ್ರೆ ಸಾಂಬಾರಂತೂ ರೆಡಿ. ಮತ್ತು ಇಲ್ಲಿ ನಾನು ರೈಸ್ಗೂ ಇಟ್ಬಿಟ್ಟೆ, ಕಾಳೆಲ್ಲ ತೆಗ್ದಿದ್ನಲ್ಲ ಅದೇ ಕುಕ್ಕರ್ ಕೂಲಾಗಿತ್ತು, ಸೊ ಅದಕ್ಕೆ ರೈಸ್ ಇಟ್ಟೆ, ಇನ್ನು ಟೈಮ್ ಆಗುತ್ತೆ ಅಂತ. ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕುದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಾನು ಮತ್ತೆ ಕಾಳು ಒಗ್ಗರಣೆ ಮಾಡಬೇಕಿತ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬಾಣಲಿಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಮಾಮೂಲಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಗಡ್ಡೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಈರುಳ್ಳಿ ಜಾಸ್ತಿನೇ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಒಂದು ಹದವಾಗಿರಬೇಕು ಎಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಾನು ಈರುಳ್ಳಿ ಜೊತೆಗೇ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಸೀಕ್ರೆಟ್ ಅಂತ ಹೇಳಿದ್ನಲ್ಲ ಇದೆ ಅದು. ಆಗಲೇ ಒಂದು 4 ಸ್ಪೂನ್ ರುಬ್ಬಿರೋ ಮಸಾಲೆನ ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ. ಆ ರುಬ್ಬಿರೋ ಮಸಾಲೆನ ಈಗ ನಾವು ಏನು ಕಾಳು ಒಗ್ಗರಣೆಗೆ ಹಾಕ್ತೀವಲ್ಲ ಆವಾಗ ಆ ಮಸಾಲೆ ಹಾಕ್ಬಿಟ್ಟು ಒಂದು 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಹಾಕೋದ್ರಿಂದ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಕಾಳು. ಮತ್ತು ಹಸಿ ಕಾಳು ಕಾಳನ್ನ ಒಗ್ಗರಣೆ ಮಾಡ್ಕೊಂಡು ತಿನ್ನೋದಕ್ಕೂ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವೇನಾದರೂ ಕಾಯಿನ ಬಳಸ್ತೀರಾ ಅಂದರೆ ಇದ್ರೆ ಕಾಯಿನೂ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಕಾಳು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಈ ಥರ ಬಸ್ಸಾರು ಕಾಳು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಊಟ ಮಾಡ್ತಾರೆ. ಮತ್ತು ವಾರದಲ್ಲಿ ಒಂದು ಸಲ ಅಂತೂ ನಮ್ಮನೇಲಿ ಬಸ್ಸಾರು ಇದ್ದೇ ಇರುತ್ತೆ. ಮತ್ತು ನನಗೂ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಕೂಗಕ್ಕಿಟ್ಟಾಗ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಕಾಳಂತೂ ತುಂಬ ಚೆನ್ನಾಗಿ ಬಂತು. ಕಾಯಂತೂ ಹಾಕದೆ ಮರಿದೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಬಸ್ಸಾರು. ಮತ್ತು ಇನ್ನೊಂದಂದರೆ ಸ್ವಲ್ಪ ಕಾಳು ಎತ್ತಿಟ್ಕೊಂಡಿದ್ದೀನಿ, ಏಕೆಂದರೆ ಪ್ರೀತು ಒಂದೊಂದ್ಸಲ ಒಗ್ಗರಣೆ ಹಾಕಿ ತಿನ್ನಲ್ಲ, ಸೊ ಅದಕ್ಕೆ ಅವಳಿಗೆ ಸಪ್ರೇಟ್ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಫೈನಲಿ ಕಾಳು ಸಾಂಬಾರು ಆಯಿತು. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.